ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮಸ್ಕಾರ ಕರ್ನಾಟಕದ ಎಲ್ಲ ಸ್ನೇಹಿತರಿಗೆ. ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಈ ಯೂಟ್ಯೂಬ್ ಚಾನಲ್ ಹೆಸರು ಏನು ಅಂತಂದರೆ ಆರ್ಕ್ ಫೌಂಡೇಶನ್ ಅಂತೇಳಿ. ಆರ್ಕ್ ಫೌಂಡೇಶನ್ ಅಂದರೆ ಆಲ್ಕೋಹಾಲಿಕ್ ಅಡಿಕ್ಷನ್ ರಿಕವರಿ ಸೆಂಟರ್ ಅಂತೇಳಿ. ಇದು ಬಂದು ಬೆಂಗಳೂರಿನ ಒಂದು ಹೊಸಕೋಟೆ ಜಾಗದಲ್ಲಿದೆ. ಈ ಸಂಸ್ಥೆ ಮಾಡಿರೋ ಉದ್ದೇಶ ಏನು ಅಂತಂದರೆ, ನಮ್ಮ ಒಂದು ಕರ್ನಾಟಕದಲ್ಲಿ ತುಂಬ ಜನ ಆಲ್ಕೋಹಾಲಿಕ್ಸ್ ಮತ್ತು ಡ್ರಗ್ ಅಡಿಕ್ಟ್ಸು ಮತ್ತು ಇನ್ನಿತರ ಒಂದು ದುಶ್ಚಟಕ್ಕೆ ಒಳಗಾದವರು ತುಂಬ ಸಫರ್ ಆಗ್ತಾ ಇದ್ದಾರೆ. ತುಂಬ ಒಂದು 100ಕ್ಕೆ ಒಂದು 25-30% ಆಲ್ಕೋಹಾಲ್ ಮತ್ತು ಡ್ರಗ್ಸಿಗೆ ಅಡಿಕ್ಟ್ ಆಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಈ ಆಲ್ಕೋಹಾಲು ಮತ್ತು ಡ್ರಗ್ ಅಡಿಕ್ಷನಿಂದ ಏನೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ನಾನು ಹೇಳೋದು ಬೇಕಾಗಿಲ್ಲ, ಫ್ಯಾಮಿಲಿಗೆ ಗೊತ್ತಿರುತ್ತೆ. ಆದರೂ ಕೂಡ ನಾನು ಬ್ರೀಫಾಗಿ ಹೇಳ್ತೀನಿ. ಮುಂಚೆ ಈ ಕುಡಿತ ಒಂದು ಸ್ಟಾರ್ಟಿಂಗ್ ಮೋಜು ಮಸ್ತಿಗೆ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಬರ್ತಾ ಅದೊಂದು ಅಡಿಕ್ಷನ್ ಅಂತ ಒಂದು ಪೀಕ್ ಸ್ಟೇಜಿಗೆ ಬರ್ತಾ ಆಮೇಲೆ ಹೆಚ್ಚಾಗಿ ಯುವಕರು ಗಾಂಜಾ, ಡ್ರಗ್ಸು ಆ ಥರ ಒಂದು ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಒಂದು ಎಜುಕೇಷನ್ ಆಗಲಿ, ತಮ್ಮ ಒಂದು ಜಾಬ್ ಆಗಲಿ, ಇದೆಲ್ಲ ಹಾಳು ಮಾಡ್ಕೋತಾ ಇದ್ದಾರೆ. ಸೊ ಇದರಿಂದಾಗಿ ಏನಾಗ್ತಾಯಿದೆ ಅಂತಂದರೆ, ಅವ್ರ ಕುಟುಂಬಕ್ಕೆ, ಅವರು ಒಂದು ಸಮಾಜಕ್ಕೆ, ಅವರೊಂದು ಪ್ರೊಫೆಷ್ನಲ್ ಫೀಲ್ಡಿಗೆ ಮತ್ತು ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಆ ರೆಸ್ಪಾನ್ಸಿಬಿಲಿಟೀಸ್ ಅದೆಲ್ಲ ಮರೆತು ಅಡಿಕ್ಷನ್ ಹಿಂದ್ಗಡೆ ಒಂದು ಕುಡಿತ ಮತ್ತು ಮಾದಕ ದ್ರವ್ಯ ವ್ಯಸನ ಹಿಂದ್ಗಡೆ ಬೀಳ್ತಾರೆ. ಸೊ ಆ ಅಡಿಕ್ಷನ್ ಅಂದರೆ ಕುಡಿತ ಮತ್ತು ಡ್ರಗ್ಸ್ ಬೇಕಾದಾಗ ಏನು ಬೇಕಾದರೂ ಮಾಡೋಕ್ಕೆ ಅವರು ತಯಾರಾಗಿರ್ತಾರೆ. ಆ ಥರ ಒಂದು ಸಿಚುವೇಷನಲ್ಲಿ ಅವರು ಆ ಒಂದು ಮೆಂಟಲಿ ಕಂಡೀಷನ್ ಹೋಗಿರುತ್ತೆ. ಅಂಥ ಮೂಮೆಂಟಿಗೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಫ್ಯಾಮಿಲಿಯವರು ಏನು ಮಾಡ್ತಾರೆ ಅಂದರೆ, ದೊಡ್ಡ ಮಿಸ್ಟೇಕ್ ಮಾಡೋದೇನೆಂದರೆ, ಅವರಿಗೆ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಸೇರಿಸ್ಬಿಡ್ತಾರೆ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲಲ್ಲಿ ಏನು ಮಾಡ್ತಾರೆ ಅಂದರೆ, ಮೇನ್ ಅವರಿಗೆ ಡಿಟಾಕ್ಸಿಫಿಕೇಷನ್ ಮಾಡ್ತಾರೆ ಮತ್ತು ಕೊಟ್ಟು ಕಳಿಸ್ತಾರೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ, ಬಾಡಿಯಿಂದ ಆಲ್ಕೋಹಾಲು ಮತ್ತು ಡ್ರಗ್ಸ್ ಏನಿದೆ ಅದು ಕ್ಲಿಯರ್ ಆಗುತ್ತೆ. ಆದರೆ ಮುಖ್ಯವಾಗಿ ಏನಂತಂದರೆ, ಇಲ್ಲಿ ಅವರಿಗೆ ಮುಖ್ಯವಾಗಿ ಬೇಕಾಗಿದ್ದು ಮಾನಸಿಕವಾಗಿ ಒಂದು ಪರಿವರ್ತನೆ. ಅವರಿಗೆ ಮನಸ್ಸಲ್ಲಿ ಒಂದು ಬದಲಾವಣೆ ಬರಬೇಕು, ರಿಯಲೈಸ್ ಆಗಬೇಕು. ಯಾಕೆ ನಾನು ಡ್ರಗ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆ ನಾನು ಆಲ್ಕೋಹಾಲ್ ತುಂಬ ಎಷ್ಟು ಕುಡಿತಾ ಇದ್ದೀನಿ, ಮತ್ತು ನನ್ನ ಒಂದು ಈ ದುಶ್ಚಟದಿಂದಾಗಿ ನಾನು ಮಾನಸಿಕವಾಗಿ ಎಷ್ಟು ತೊಂದರೆಗೊಳಗಾಗಿದ್ದೀನಿ, ದೈಹಿಕವಾಗಿ ಏನೇನು ಪ್ರಾಬ್ಲಮ್ ಆಗಿದೆ, ಮತ್ತು ಸಾಮಾಜಿಕವಾಗಿ ನನ್ನನ್ನು ಯಾವ ದೃಷ್ಟಿಯಿಂದ ಜನಗಳು ನೋಡ್ತಾ ಇದ್ದಾರೆ, ಮತ್ತು ಇದರಿಂದ ನನ್ನ ಕುಟುಂಬಕ್ಕೆ ಎಷ್ಟು ತೊಂದರೆ ಆಗ್ತಾಯಿದೆ, ನನ್ನ ಕುಟುಂಬದ ಮರ್ಯಾದೆ ಎಷ್ಟು ಹೋಗ್ತಾ ಇದೆ, ಇದೆಲ್ಲ ಅದು ಅವರಿಗೆ ಒಂದು ರಿಯಲೈಸ್ ಆಗಬೇಕು. ಆ ರಿಯಲೈಸ್ ಆಗಬೇಕು ಅಂದರೆ ಮಿನಿಮಮ್ ಅವರಿಗೆ ಒಂದು ಸಮಯಾವಕಾಶ ಬೇಕಾಗಿರುತ್ತೆ. ಯಾವುದೇ ಡ್ರಗ್ ಅಡಿಕ್ಟ್ ಆಗಲಿ, ಯಾವುದೇ ಆಲ್ಕೋಹಾಲಿಕ್ ಆಗಲಿ, ಅವರಿಗೆ ಮುಖ್ಯವಾಗಿ ಏನಂತಂದರೆ ಒಂದು ಬ್ರೇಕ್ ಬೇಕಾಗಿರುತ್ತೆ. ಒಂದು ಮಿನಿಮಮ್ ಒಂದು 3 ಮಂತ್ಸು, 3 ತಿಂಗಳಾದರೆ ಅವರಿಗೆ ಒಂದು ಬ್ರೇಕ್ ಬೇಕು. ಸೊ ಅಡಿಕ್ಷನ್ನು ಪ್ರಾಬ್ಲಮ್ ಏನು ಅಂತಂದರೆ, ಈ ಅಡಿಕ್ಷನ್ನು ಸ್ಟಾರ್ಟಿಂಗ್ ಮಾಡಿದಾಗ ಒಂದು ಲಿಮಿಟ್ ಸ್ಟೇಜಲ್ಲೇ ಇರುತ್ತೆ. ಆದರೆ ಬರ್ತಾ ಅದು ಒಂದು ಪೀಕ್ ಸ್ಟೇಜಲ್ಲಿ ಹೋಗುತ್ತೆ. ಯಾವಾಗ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಹೋದಾಗ ಅವರಲ್ಲಿ ಏನಾಗುತ್ತೆ ಅಂದರೆ, ಒಂದು ಮಾನಸಿಕವಾಗಿ ಒಂದು ಮನುಷ್ಯನಿಗೆ ಜೀವನ ಮಾಡಬೇಕಂದ್ರೆ ಒಂದು ಮೌಲ್ಯಗಳು ಇರುತ್ತೆ. ಆ ಮೌಲ್ಯಗಳೆಲ್ಲ ಅವರು ಕಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಂಬಿಕೆ ಕಳ್ಕೊತಾರೆ, ವಿಶ್ವಾಸ ಕಳ್ಕೊತಾರೆ. ಆಮೇಲೆ ಕೆಟ್ಟ ಕಾರ್ಯಕ್ಕೆ ಕೈ ಹಾಕ್ತಾರೆ, ಸುಳ್ಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೆಲಸ ಬಿಡ್ತಾರೆ. ಅವ್ರದ್ದೇನು ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಗಳು ಇರುತ್ತೆ, ಆ ಜವಾಬ್ದಾರಿಗಳೆಲ್ಲ ಬಿಟ್ಬಿಡ್ತಾರೆ. ಸೊ ಆ ಕುಡಿತದ ಸಲುವಾಗಿ ಅಥವಾ ಒಂದು ಚಟದ ಸಲುವಾಗಿ ಏನು ಬೇಕಾದ್ರೂ ಮಾಡೋಕ್ಕೂ ರೆಡಿ ಆಗ್ತಾರೆ. ಹೆಂಡತಿ ಮಕ್ಕಳಿಗೂ ಬಿಡೋಕ್ಕೂ ರೆಡಿ ಆಗ್ತಾರೆ. ಆ ಒಂದು ಸ್ಟೇಜಿಗೆ ಅದು ಆಲ್ಕೋಹಾಲ್ ಕರ್ಕೊಂಡು ಹೋಗುತ್ತೆ, ಆಲ್ಕೋಹಾಲ್ ಡ್ರಗ್ಸು. ಸೊ ಇದಕ್ಕೆ ಹೆಚ್ಚಾಗಿ ಏನಂತಂದರೆ, ಒಂದು 40 ವರ್ಷ, 20 ವರ್ಷದ ಹುಡುಗರಿಂದ ಹಿಡ್ಕೊಂಡು 40-45 ವರ್ಷದವರೆಗೂ ಈ ಒಂದು ಚಟಕ್ಕೆ ದಾಸರಾದವರು ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಇದ್ರದ್ದು ಹಾವಳಿ ತುಂಬ ಆಗಿದೆ. ಸೊ ನಾನು ಈ ಉದ್ದೇಶದಿಂದ ನಾನೇನು ಮಾಡಿದ್ದೀನಿ ಅಂದರೆ, ಬೆಂಗಳೂರಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿದ್ದೀನಿ ಸ್ನೇಹಿತರೆ. ಈ ನಮ್ಮ ಸಂಸ್ಥೆಯ ಉದ್ದೇಶ ಏನು ಅಂತಂದರೆ, ಯಾರು ವ್ಯಸನಕ್ಕೆ ಒಳಗಾಗಿರ್ತಾರೆ, ಯಾರು ತುಂಬ ಒಂದು ಅಡಿಕ್ಷನ್ಗೆ ಒಳಗಾಗಿರ್ತಾರೆ, ಅವರಿಗೆ ನಾವು ಇಲ್ಲಿ
ಕುಡಿತ ಮತ್ತು ಮಾದಕ ದ್ರವ್ಯಗಳ ಪುನರ್ವಸತಿ ಕೇಂದ್ರ ಅಂತೇಳಿ ಅವ್ರಿಗೆ ನಾವು ಕರ್ಕೊಂಡು ಬಂದು ಇಲ್ಲೇ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಟ್ರೀಟ್ಮೆಂಟ್ ಯಾವ ರೀತಿ ಅಂತಂದರೆ, ನಾವು ಇಲ್ಲಿ ಅವರಿಗೆ ಕರ್ಕೊಂಡು ಬಂದಾಗ ಇಲ್ಲೇ ನಾವು 3 ಮಂತ್ಸ್ ಇಟ್ಕೋಬೇಕಾಗುತ್ತೆ. ಆ 3 ತಿಂಗಳಲ್ಲಿ ಅವ್ರಿಗೆ ಏನಂತಂದರೆ, ಫಸ್ಟು ಡಿಟಾಕ್ಸಿಫಿಕೇಷನ್ ಮೆಡಿಸಿನ್ಸ್ ಕೊಡ್ತೇವೆ. ಸೈಕೇಟ್ರಿ ಡಾಕ್ಟರ್ ಬರ್ತಾರೆ, ಅವ್ರೇನು ಪ್ರಿಸ್ಕ್ರೈಬ್ ಮಾಡ್ತಾರೆ ಆ ಮೆಡಿಸಿನ್ಸ್ ಕೊಡ್ತೇವೆ. ಫ್ಯಾಮಿಲಿ ಫಿಸಿಷಿಯನ್ ಬರ್ತಾರೆ, ಅವರು ಬಂದು ಏನು ಮೆಡಿಸಿನ್ಸ್ ಕೊಡ್ತಾರೆ ಅದೆಲ್ಲ ನಾವು ಇದು ಮಾಡ್ತೇವೆ. ಅವ್ರಿಗೆ ಡೈಲಿ ಆ್ಯಕ್ಟಿವಿಟೀಸ್ ಇರುತ್ತೆ. ಮೇನ್ ಮುಖ್ಯವಾಗಿ ಏನಂದರೆ ಕೌನ್ಸ್ಲಿಂಗ್ ಇರುತ್ತೆ. ದಿನಕ್ಕೆ 3 ಸಾರಿ ಕೌನ್ಸ್ಲಿಂಗ್ ಮಾಡ್ತಾರೆ. ಡಾಕ್ಟರ್ಸ್ ಬರ್ತಾರೆ, ಕೌನ್ಸಿಲರ್ಸ್ ಬರ್ತಾರೆ. ಆಮೇಲೆ ಆಲ್ಕೋಹಾಲ್ ಬಿಟ್ಟು 10 ವರ್ಷ 20 ವರ್ಷ ಚೆನ್ನಾಗಾದವ್ರು ಇರ್ತಾರಲ್ಲ, ಅವರೆಲ್ಲ ಬಂದು ಕೌನ್ಸ್ಲಿಂಗ್ ಅವರೆಲ್ಲ ಬಂದು ಅವರ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಸೆಲ್ಫ್ ಮೋಟಿವೇಶನ್ ಸಿಗುತ್ತೆ. ಅಂದರೆ ಅವರಿಗೆ ಒಂದು ರಿಯಲೈಸ್ ಆಗಬೇಕು. ಎಲ್ಲಿವರೆಗೂ ಅವ್ರ ಮನಸ್ಸಿಗೆ ಬರೋದಿಲ್ಲ ಅಲ್ಲಿವರೆಗೂ ಅವರು ಆಲ್ಕೋಹಾಲ್ ಸ್ಟಾಪ್ ಮಾಡಲ್ಲ. ಆಮೇಲೆ ಕುಡಿತ ಸ್ಟಾಪ್ ಮಾಡೋಕ್ಕೆ ನಿಮಗೆ ಸುಮಾರು ಜನ ಹೇಳ್ತಾರೆ, ನಾವು ಅದು ಆ ಮಾತ್ರೆ ಇದೆ ಈ ಮಾತ್ರೆ ಇದೆ ಅಂತ. ಯಾವ ಮಾತ್ರೆ ಕೂಡ ಇಲ್ಲ. ಇದು ಆಲ್ಕೋಹಾಲಿಸಮ್ ನೋಡಿ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು 100 ಜನ ಕುಡಿತಾರೆ. 100 ಜನರಲ್ಲಿ 100ಕ್ಕೂ 100 ಜನ ಅಡಿಕ್ಟ್ ಆಗಲ್ಲ. ಅದಕ್ಕೆ ಒಂದು ದಾಸರಾಗಲ್ಲ. 100ಕ್ಕೆ ಒಂದು 10ರಿಂದ 15 ಜನ ಮಾತ್ರ ಅಡಿಕ್ಟ್ ಆಗ್ತಾರೆ. ಯಾಕಂದರೆ ಇದು ಒಂದು ರೋಗ ಅಂತೇಳಿ ನಾವು ಆಲ್ಕೋಹಾಲಿಕ್ ಡಿಪೆಂಡೆನ್ಸಿ ಸಿಂಡ್ರಮ್ ಅಂತ ಕರಿತೇವೆ, ಅಥವಾ ಡ್ರಗ್ ಡಿಪೆಂಡೆನ್ಸಿ ಸಿಂಡ್ರಮ್ ಅಂತ ಕರಿತೇವೆ. ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಇವರು. ಏನೇ ಕೆಲಸ ಮಾಡಬೇಕಾದ್ರು, ಊಟ ಮಾಡಬೇಕಾದ್ರೂ, ಕೋಪ ಬಂದರೂ, ಬೇಜಾರಾದರೂ, ದುಃಖ ಆದರೂ, ಫೈನಾನ್ಷಿಯಲ್ ಪ್ರಾಬ್ಲಮ್ ಆದರೂ, ಏನೇ ಸಮಸ್ಯೆ ಆದರೂ ಕೂಡ ಒಂದು ನಾನು ನಶೆ ಮಾಡಿದ್ರೆ ಆ ನಶೆಯಿಂದ ನಾನು ಈ ಸಮಸ್ಯೆಗಳನ್ನು ನಾನು ಬಗೆಹರಿಸ್ಬೋದು ಅನ್ನೋ ಒಂದು ಮನಸ್ಥಿತಿ ಬಂದಿರ್ತಾರೆ. ಸೊ ಅಂಥವರಿಗೆ ಒಂದು ಬ್ರೇಕ್ ಬೇಕು. ಮಿನಿಮಮ್ ಒಂದು 45 to 90 ಡೇಸ್ ಆದರೂ ಒಂದು ಬ್ರೇಕ್ ಬೇಕು. ಆ 45 to 90 ಡೇಸಲ್ಲಿ ನಾವು ಇಲ್ಲಿ ಅವರಿಗೆ ಮೋಟಿವೇಶನ್ ಕೊಡ್ತೇವೆ. ಯಾವ ರೀತಿ ಮೋಟಿವೇಶನ್ ಕೊಡ್ತೇವೆ ಅಂತಂದರೆ, ಅವರಿಗೆ ಮುಖ್ಯವಾಗಿ ಮಾನಸಿಕವಾಗಿ ಒಂದು ಬದಲಾವಣೆ ಬರಬೇಕು. ದೈಹಿಕವಾಗಿ ಅಂತೂ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಒಳಗಡೆನೇ ಇರುತ್ತೆ. ನಾವು ಒಳಗಡೆ A to Z ಎಲ್ಲ ಕೊಡ್ತೇವೆ. ಊಟ ಇರುತ್ತೆ, ತಿಂಡಿ ಇರುತ್ತೆ, ಆಮೇಲೆ ಬ್ರೇಕ್ಫಾಸ್ಟು, ಆಮೇಲೆ ಕೌನ್ಸ್ಲಿಂಗ್ ಇರುತ್ತೆ, ಆಮೇಲೆ ಬೆಳಿಗ್ಗೆ ಯೋಗ, ಎಕ್ಸಸೈಸ್, ಮೆಡಿಟೇಷನ್ ಎಲ್ಲ ಇರುತ್ತೆ. ಮೆಡಿಸಿನ್ಸ್ ಕೊಡ್ತೇವೆ, ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಡ್ತೇವೆ. ಸೈಕೇಟ್ರಿ ಬಂದು ಕೌನ್ಸ್ಲಿಂಗ್ ಮಾಡ್ತಾರೆ. ಇದೆಲ್ಲ ಇರುತ್ತೆ ಸ್ನೇಹಿತರೆ, ಬೆಳಗ್ಗಿಂದ ರಾತ್ರಿವರೆಗೂ. ಸೊ ಅವರಿಗೆ ಇಲ್ಲಿ ನಾವು ಲಾಕ್ ಸಿಸ್ಟಮಲ್ಲಿ ಇಡ್ತೇವೆ. 3 ತಿಂಗಳು ಎಲ್ಲೂ ಹೊರಗಡೆ ಬಿಡೋದಿಲ್ಲ. ಅವರಿಗೆ ಮುಖ್ಯವಾಗಿ ನಾನು ಏನಕ್ಕೆ ಈ ಥರ ಮಾಡ್ತಾಯಿದ್ದೆ, ನನ್ನ ಅಡಿಕ್ಷನಿಂದ ಏನೇನು ಒಂದು ಸಮಸ್ಯೆ ಆಗಿದೆ, ನನ್ನ ಒಂದು ಕುಡಿತದಿಂದಾಗಿ, ನನ್ನ ಒಂದು ಈ ವ್ಯಸನದಿಂದಾಗಿ ನನ್ನ ಒಂದು ಫ್ಯಾಮಿಲಿಗೆ ಏನೇನೆಲ್ಲ ತೊಂದರೆ ಆಗ್ತಾಯಿದೆ, ನನ್ನ ಕೆಲಸಕ್ಕೆ ಏನು ತೊಂದರೆ ಆಗ್ತಾಯಿದೆ, ಮತ್ತು ಸಾಮಾಜಿಕವಾಗಿ ನನ್ನ ಮರ್ಯಾದೆ ಏನಾಗ್ತಾಯಿದೆ, ಇದೆಲ್ಲ ನಾವಿಲ್ಲಿ ಒಂದು ಅರಿವು ಮೂಡಿಸ್ತೇವೆ. ಮುಖ್ಯವಾಗಿ ಏನಂದರೆ ಮೋಟಿವೇಶನ್. ಅದು ಯಾವುದೇ ಆಲ್ಕೋಹಾಲಿಕ್ ಆಗಲಿ, ಯಾವುದೇ ಡ್ರಗ್ ಅಡಿಕ್ಟ್ ಆಗಲಿ, ಅವರು ತಾವಾಗೇ ಬಿಡಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ. ಅದು ತಾವಾಗೇ ಬಿಡೋಕ್ಕೆ ಆಗ್ತಾ ಇರಲ್ಲ. ಅಂಥ ಸ್ಟೇಜಲ್ಲಿ ರಿಹ್ಯಾಬಿಲಿಟೇಷನ್ನು ಸೆಂಟ್ರ್ ವರ್ಕ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ, ಇದು ಒಂದು ಮಾನಸಿಕವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಇದು ಒಂದು ಆಲ್ಕೋಹಾಲಿಸಮ್ ಅಂತ ಅನ್ನೋದು ಒಂದು ಕಾಯಿಲೆ ಅಂತೇಳಿ ಒಂದು ಡಿಸೈಡ್ ಮಾಡಿದ್ದಾರೆ ಅವರು. ಇದೊಂದು ಕಾಯಿಲೆ ಅಂತೇಳಿ. ಯಾಕಂದರೆ ಕುಡಿದವರೆಲ್ಲ ಅಡಿಕ್ಟ್ ಆಗಲ್ಲ, ಕುಡಿದವರೆಲ್ಲ ಕುಡುಕರಾಗಲ್ಲ. ಅದರಲ್ಲಿ ಒಂದು 10 ಜನ 15 ಜನ 10ರಿಂದ 15 ಜನ ಇದಕ್ಕೆ ಅಡಿಕ್ಟ್ ಆಗ್ತಾರೆ, ಬಾನಿಸ ಆಗ್ತಾರೆ. ಸೊ ಅವರಿಗೆ ನಾವು ಇಲ್ಲಿ ಒಂದು ಎಲ್ಲಿವರೆಗೂ ಮನುಷ್ಯನಿಗೆ ಒಂದು ಸೆಲ್ಫ್ ರಿಯಲೈಸೇಷನ್ ಆಗಲ್ಲ, ಅಂದರೆ ಒಂದು ತಾನು ಮಾಡಿದ್ದು ತಪ್ಪುಗಳನ್ನು ಅವನಿಗೆ ಅರಿವಾಗಲ್ಲ, ಅಲ್ಲಿವರೆಗೂ ಅವರು ಬಿಡೋಕ್ಕಾಗಲ್ಲ. ಸೊ ಅವರಿಗೊಂದು ಬ್ರೇಕ್ ಬೇಕಾಗಿರುತ್ತೆ. ಡ್ರಿಂಕ್ಸ್ ಮಾಡುವಾಗ ಅವರಿಗೆ ಫ್ಯಾಮಿಲಿಯವರು ಏನು ಹೇಳಿದ್ರು ಕೂಡ ಅವ್ರು ಕೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅಂಥ ಮೂಮೆಂಟಿಗೆ ಅವ್ರಿಗೇನಾಗುತ್ತೆ ಅಂದರೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ಅವ್ರ ಮನೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಕೆಲವೊಬ್ಬರು ಹೊಡಿತಾರೆ, ಬಡಿತಾರೆ, ಕೆಲಸ ಕಳ್ಕೊತಾರೆ, ಆರ್ಥಿಕವಾಗಿ ತುಂಬ ತೊಂದರೆಗೊಳಗಾಗ್ತಾರೆ. ಅವರಿಂದಾಗಿ ಮಕ್ಕಳಿಗೆ ತೊಂದರೆ ಆಗುತ್ತೆ, ಮಕ್ಕಳ ಎಜುಕೇಷನಿಗೆಲ್ಲ ತೊಂದರೆ ಆಗುತ್ತೆ. ಸೊ ಇದೆಲ್ಲ ತುಂಬ ಸಾಮಾಜಿಕವಾಗಿ ಅವರಿಗೆ ರೆಸ್ಪೆಕ್ಟ್ ಇರೋದಿಲ್ಲ. ಅವ್ರ ಮನೆಯವರಿಗೆಲ್ಲ, ನೋಡಪ್ಪ ಇಂಥವ್ನು ಮಗ ಕುಡ್ಕ ಇದ್ದಾನೆ, ಇಂಥವ್ನು ಗಂಡ ಕುಡ್ಕ ಇದ್ದಾನೆ ಅಂತ ಈ ಥರ ಎಲ್ಲ ಮಾತುಗಳು ಬರುತ್ತೆ. ಸೊ ಇಲ್ಲಿ ಈ ಥರ ವ್ಯಕ್ತಿಗಳಿಗೆ ನಾವು ಇಲ್ಲಿ ನಾವು ಅವಾಗ ನೀವು ಅಡ್ರೆಸ್ ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ನಾವೇ ಕರ್ಕೊಂಡು ಬರ್ತೇವೆ. ಅವರಿಗೆ ನಾವೇ ಕರ್ಕೊಂಡು ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೇವೆ ಸ್ನೇಹಿತರೆ. ಇದು ನಾನು ಸಂಸ್ಥೆ ಮಾಡಿದ್ದೀನಿ. ಸಂಸ್ಥೆ ಮಾಡೋಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದರೆ, ಮುಖ್ಯವಾಗಿ ನಾನು ಒಂದು 20 ವರ್ಷ ಕೆಳಗಡೆ ನಾನು ಇದೇ ಒಂದು ಪ್ರಾಬ್ಲಮಿಂದ ಸಫರ್ ಆಗಿದ್ದೆ. ನನಗೆ ಗೊತ್ತು ಅದು ಏನು ನೋವು ಇದೆ ಅಂತೇಳಿ. ನಾನು ನನ್ನ ಫ್ಯಾಮ್ಲಿಗೆ ಏನು ತೊಂದರೆ ಕೊಟ್ಟಿದ್ದೀನಿ, ಏನು ಕಷ್ಟ ಕೊಟ್ಟಿದ್ದೀನಿ,
ಆಮೇಲೆ ಅದರಿಂದಾಗಿ ಸಾಮಾಜಿಕವಾಗಿ ಎಲ್ಲರೂ ನನ್ನ ಯಾವ ರೀತಿ ಅವಾಯ್ಡ್ ಮಾಡಿದ್ರು, ಎಲ್ಲರೂ ನನಗೆ ಯಾವ ರೀತಿ ದೂರ ತಳೆದ್ರು, ಯಾವುದೋ ಫಂಕ್ಷನ್ ಕೂಡ ನಾನು ಅಟೆಂಡ್ ಆಗ್ತಾ ಇರಲಿಲ್ಲ, ಯಾರೂ ನನ್ನ ಕರೀತಾ ಇರಲಿಲ್ಲ, ಎಲ್ಲರೂ ನನ್ನ ದೂರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಒಬ್ಬಂಟಿಯಾಗಿದ್ದೆ, ಮನೆ ಬಿಟ್ಟು ಹೊರಗೆ ಹೋಗಿದ್ದೆ, ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ. ಕುಡಿತದ ಸಲುವಾಗಿ ಏನು ಬೇಕಾದ್ರೂ ಮಾಡೋಕ್ಕೆ ನಾನು ರೆಡಿಯಾಗಿದ್ದೆ. ಆ ಒಂದು ಸ್ಥಿತಿಗೆ ನಾನು ತಲುಪಿದ್ದೆ ಸ್ನೇಹಿತರೆ. ಯಾವುದಾದ್ರೂ ಊರಿಗೆ ಹೋಗೋದು, ಭಿಕ್ಷೆ ಬೇಡೋದು, ಭಿಕ್ಷೆ ಬೇಡಿದ್ದು ಬಂದಿದ್ದ ದುಡ್ಡಲ್ಲಿ ನಾನು ಕುಡಿಯೋದು, ಆ ಥರ ಎಲ್ಲ ಪರಿಸ್ಥಿತಿ ಆಗಿತ್ತು. ಈವನ್ ರಕ್ತ ಕೂಡ ಕೊಟ್ಟು ನಾನು 20 ವರ್ಷದ ಕೆಳಗಡೆ ಮಾತು. ರಕ್ತ ಕೊಟ್ಟು ಅವಾಗ ದುಡ್ಡು ಕೊಡ್ತಿದ್ರು, ಬ್ಲಡ್ ಕೊಟ್ಟರೆ. ಬ್ಲಡ್ ಕೊಟ್ಟು ಅದರಿಂದ ಬಂದ ದುಡ್ಡಲ್ಲೂ ಕೂಡ ನಾನು ಜಸ್ಟ್ ಬ್ಲಡ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ನಾನು ಕುಡ್ದಿದ್ದು. ಮತ್ತು ಇದು ಮಾದಕ ವ್ಯಸನ ಎಲ್ಲ ಯೂಸ್ ಮಾಡ್ತಾಯಿದ್ದೆ. ಸೊ ನಮ್ಮ ಮನೆಯವ್ರು ಇದೇ ಥರ ಯಾವುದೋ ಒಂದು ಟ್ರೀಟ್ಮೆಂಟ್ ಸೆಂಟ್ರಿಗೆ ಹಾಕಿದ್ರು. ಅಲ್ಲಿಂದ ನನಗೆ ಗೊತ್ತಾಯಿತು ಇದೊಂದು ಮಾನಸಿಕವಾಗಿ ಇದೊಂದು ಕಾಯಿಲೆ. ಇದು ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದೊಂದು ವರ್ಲ್ಡ್ ಥರ್ಡ್ ಕಿಲ್ಲರ್ ಡಿಸೀಸ್ ಅಂತೇಳಿ ಹಾಕಿದ್ದಾರೆ. ಇದು ಏನಂದರೆ ನೋಡಿ, ಈಗ ಹಾರ್ಟ್ ಅಟ್ಯಾಕ್ ಆದವರಿಗೆ ಏನಂತಂದರೆ ಅವರೊಬ್ಬರಿಗೆ ತೊಂದರೆ ಆಗುತ್ತೆ, ಫ್ಯಾಮ್ಲಿಗೇನೋ ಫೈನಾನ್ಷಿಯಲಿ ತೊಂದರೆ ಆಗ್ಬೋದು. ಇನ್ನು ಬೇರೆ ಖಾಯಿಲೆ ಯಾವುದಾದ್ರೂ ಇದ್ದರೆ ಅವರಿಗೆ ಹಾಸ್ಪಿಟಲೈಸ್ಡ್ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಅವರಿಗೆ ಫ್ಯಾಮ್ಲಿಗೆ ಯಾವ ರೀತಿ ತೊಂದರೆ ಆಗಲ್ಲ. ಇದು ಆಲ್ಕೋಹಾಲಿಸಮ್ ಯಾವ ಥರ ಅಂತಂದರೆ ತಾನು ಅನುಭವಿಸೋದಲ್ಲದೆ ತನ್ನ ಕುಟುಂಬದವರು ಅನುಭವಿಸ್ತಾರೆ, ಸುತ್ತಮುತ್ತ ಸಮಾಜ ಕೂಡ ಅನುಭವಿಸುತ್ತೆ. ಇಲ್ಲಿ ಮಾನ ಮರ್ಯಾದೆ ಅದೆಲ್ಲ ಹೋಗುತ್ತೆ. ಮತ್ತು ಆ ವ್ಯಕ್ತಿಗೆ ಏನಾಗುತ್ತೆ ಅಂದರೆ ಬರ್ತಾ ಬರ್ತಾ ಒಂದು ರಾಕ್ ಬಾಟಮ್ ಸ್ಟೇಜಲ್ಲಿ ಹೋಗ್ತಾನೆ. ರಾಕ್ ಬಾಟಮ್ ಅಂದರೆ ಅವನಲ್ಲಿ ಮೌಲ್ಯಗಳು ಕಡಿಮೆ ಆಗುತ್ತೆ. ಯಾವ ರೀತಿ ಮೌಲ್ಯಗಳು ಕಡಿಮೆ ಆಗುತ್ತೆ ಅಂದರೆ, ನಾನು ಸುಳ್ಳು ಹೇಳಬಾರ್ದು, ಜವಾಬ್ದಾರಿ ಕಡಿಮೆ ಆಗುತ್ತೆ, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು. ಸಮಾಜದಲ್ಲಿ ನಾವು ಜೀವನ ಮಾಡಬೇಕಂದ್ರೆ ಒಂದು ವ್ಯಾಲ್ಯೂಸ್ ಇಟ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಆ ವ್ಯಾಲ್ಯೂಸ್ ಎಲ್ಲ ಕಳ್ಕೊತಾರೆ. ಯಾವಾಗ ಆ ವ್ಯಾಲ್ಯೂಸ್ ಕಳ್ಕೊತಾರೆ ಆವಾಗ ಒಂದು ಕೀಳು ಮಟ್ಟಕ್ಕೆ ಹೋಗ್ತಾ ಇರ್ತಾರೆ. ಪ್ರತಿದಿನ ಅವರ ಒಂದು ವ್ಯಕ್ತಿತ್ವ ಏನಾಗುತ್ತೆ ಅಂತಂದರೆ ಒಂದು ಕೀಳು ಮಟ್ಟಕ್ಕೆ ಹೋಗ್ತಾನೆ ಇರುತ್ತೆ ವಿನಃ ಅದು ಮತ್ತೆ ಮೇಲ್ಗಡೆ ಬರೋದಿಲ್ಲ. ಸೊ ಸ್ನೇಹಿತರೆ, ನನ್ನ ಸಜೆಷನ್ ಏನಂದರೆ, ನೀವು ಬೆಂಗಳೂರಲ್ಲಿ ಯಾವ ರಿಹ್ಯಾಬಿಗೆ ಬೇಕಾದರೂ ಸೇರಿಸಿ, ಪರವಾಗಿಲ್ಲ. ನೀವು ಯಾವ್ದು ರಿಹ್ಯಾಬಿಗೆ ಬೇಕಾದರೂ ಸೇರಿಸಿ. ಬಟ್ ಅವರಿಗೆ ಏನಂತಂದರೆ ಮುಖ್ಯವಾಗಿ ಹಾಸ್ಪಿಟಲ್ಲಿ ನೀವು ಸೇರಿಸ್ತಿರಲ್ಲ, ಹಾಸ್ಪಿಟಲಲ್ಲಿ ಸೇರಿಸಿ ಒಳ್ಳೇದು, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಹಾಸ್ಪಿಟಲ್ಲಿ ಸೇರಿಸಿದಾಗ ಅವ್ರಿಗೆ ಒನ್ಲಿ ಫಿಸಿಕಲಿ ಟ್ರೀಟ್ಮೆಂಟ್ ಆಗುತ್ತೆ, ಮೆಂಟಲಿ ಟ್ರೀಟ್ಮೆಂಟ್ ಆಗೋಲ್ಲ, ಮಾನಸಿಕವಾಗಿ ಯಾವುದೂ ಪರಿವರ್ತನೆ ಬರೋದಿಲ್ಲ. ಇಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ಲಿ ನೀವು ಅಡ್ಮಿಟ್ ಮಾಡಿದಾಗ ಅವರಿಗೆ ದೈಹಿಕವಾಗಿ ಕೂಡ ಪರಿವರ್ತನೆ ಬರುತ್ತೆ, ಮಾನಸಿಕವಾಗಿ ಕೂಡ ಪರಿವರ್ತನೆ ಬರುತ್ತೆ. ಮತ್ತು ವ್ಯಾಲ್ಯೂಸ್ ತಿಳಿಸ್ಕೊಡ್ತೇವೆ. ಫ್ಯಾಮಿಲಿ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವ್ರದ್ದು ಏನು ಪ್ರಾಬ್ಲಮ್ ಇದೆ, ಏನು ಕುಡಿತಾ ಇದ್ದಾರೆ ಅದೆಲ್ಲ ನಾವು ಕೇಳಿಕೊಂಡು ಅವ್ರ ಮನಸ್ಸಲ್ಲಿ ಏನಿದೆ ಅದು ನಾವು ಹೊರಗಡೆ ತೆಗೆಸ್ತೇವೆ. ಇಲ್ಲಿ ಕೌನ್ಸ್ಲಿಂಗ್ ಎಲ್ಲ ಆಗುತ್ತೆ. ಸೊ ಇಲ್ಲಿ ಟ್ರೀಟ್ಮೆಂಟ್ ಸೆಂಟ್ರಲ್ಲಿ ಮಿನಿಮಮ್ ಒಂದು 2 to 3 ಮಂತ್ಸ್ವರೆಗೂ ನೀವು ಇಟ್ಟರೆ ಅವರಿಗೆ ಇಲ್ಲೇ ಒಳಗಡೆ ಎಲ್ಲ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ. ಮನೆ ಒಳಗಡೆ ಏನೇನು ವ್ಯವಸ್ಥೆ ಇರುತ್ತೆ ಎಲ್ಲ ವ್ಯವಸ್ಥೆ ಇರುತ್ತೆ, ಕೊಡ್ತಾ ಒಂದು ಕೊಡೋದಿಲ್ಲ ಅಷ್ಟೇ. ಅದು ಬಿಟ್ಟು ಎಲ್ಲ ವ್ಯವಸ್ಥೆ ಒಳಗಡೆ ಇರುತ್ತೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಆಮೇಲೆ ವಾರದಲ್ಲಿ ಒಂದು ದಿನ ನಾನ್ ವೆಜ್ಜು, ಆಮೇಲೆ ಅವ್ರಿಗೆ ಪ್ರೋಟೀನ್ ಫುಡ್ಸ್ ಎಲ್ಲ ಕೊಡ್ತೇವೆ. ಆಮೇಲೆ ಯೋಗ, ಮೆಡಿಟೇಷನ್ನು, ಪ್ರಾಣಾಯಾಮ ಅದೆಲ್ಲ ಮಾಡಿಸ್ತೇವೆ. ಆಮೇಲೆ ಕೌನ್ಸಿಲರ್ಸ್ ಬಂದು ಕೌನ್ಸ್ಲಿಂಗ್ ಮಾಡ್ತಾರೆ, ಡಾಕ್ಟರ್ಸ್ ಬಂದು ಮಾತಾಡ್ತಾರೆ, ಇದೆಲ್ಲ ಇರುತ್ತೆ. ಡೀಟೇಲ್ಸ್ ಬೇಕು ಅಂದರೆ ನಾನು ಕೆಳಗಡೆ ನಂದು ಫೋನ್ ನಂಬರ್ ಕೊಟ್ಟಿರ್ತೀನಿ, ನೀವು ಕೇಳ್ಬೋದು. ಸೊ ಸ್ನೇಹಿತರೆ, ಈ ಆಲ್ಕೋಹಾಲ್ ಮತ್ತು ಡ್ರಗ್ಸಿಂದ ತುಂಬ ಒಂದು ಯುವಜನತೆ ಆಗಲಿ ಅಥವಾ ಒಂದು ಫ್ಯಾಮಿಲಿ ಇದ್ದವ್ರು ಕೂಡ ಇದಕ್ಕೆ ತುಂಬ ಒಂದು ಹಾಳಾಗ್ತಾ ಇದ್ದಾರೆ. ಅವ್ರ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ. ಸೊ ಆ ಜೀವನ ಹಾಳಾಗಬಾರ್ದು, ಅವರು ಒಂದು ಒಳ್ಳೆಯ ಜೀವನ ಮಾಡಬೇಕು, ಸಮಾಜದಲ್ಲಿ ಮತ್ತೆ ಒಂದು ಒಳ್ಳೆಯ ರೀತಿಯಾಗಿ ಒಂದು ಜೀವನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಸಂಸ್ಥೆ ಬಂದು ಹೊಸಕೋಟೆ, ಬೆಂಗಳೂರಲ್ಲಿ ಬರುತ್ತೆ. ದಯವಿಟ್ಟು ತಾವು ಈ ಥರ ಯಾರಾದರೂ ಅಡಿಕ್ಷನ್ಗೆ ಒಳಗಾಗಿದ್ದರೆ ದಯವಿಟ್ಟು ತಾವು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಸೇರಿಸಿ. ಅಲ್ಲಿ ಅವರಿಗೆ ಏನಂತಂದರೆ ಒಂದು ಮೋಟಿವೇಶನ್ ಸಿಗುತ್ತೆ, ರಿಯಲೈಸ್ ಆಗುತ್ತೆ, ಒಂದು ಅರಿವು ಮೂಡುತ್ತೆ. ನಾನು ಯಾಕೆ ಕುಡಿತಾ ಇದ್ದೆ, ನಾನು ಕುಡಿದಿಂದಾಗಿ ಮನೆಯವ್ರಿಗೆ ಏನೇನೆಲ್ಲ ತೊಂದರೆ ಆಗಿದೆ, ಸೊ ನಾನು ಇದರಿಂದಾಗಿ ನಾನು ಹೆಂಗೆ ಹೊರಗಡೆ ಬರಬೇಕು ಅನ್ನೋದು ನಾವು ಇಲ್ಲಿ ಮಾರ್ಗದರ್ಶಿ ಕೊಡ್ತೇವೆ. ಇದು ನಮ್ಮ ಸಂಸ್ಥೆಯ ಉದ್ದೇಶ. ನಾನಿನ್ನೂ ಇದು ವಿಡಿಯೋ ಆಗಿರೋದ್ರಿಂದ ತುಂಬ ಡೀಟೇಲ್ಸ್ ಆಗಿ ಹೇಳೋಕ್ಕಾಗೋದಿಲ್ಲ. ಸೊ ಯಾರಾದರೂ ನಿಮ್ಮ ಸುತ್ತಮುತ್ತಲ ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಅಥವಾ ಯಾರಾದರೂ ಹುಡುಗರು, ಯಂಗ್ಸ್ಟರ್ಸು ಈ ಥರ ಎಲ್ಲ ಅಡಿಕ್ಟ್ ಆದವರಿದ್ದರೆ ದಯವಿಟ್ಟು ಅಂಥವ್ರಿಗೆ ನೀವು ಸಹಾಯ ಮಾಡಿ. ಒಂದು ಚಿಕ್ಕ ಪ್ರಮಾಣದ ಫೀಸ್ ತೊಗೋತೀನಿ, ನಾನೇನು ದೊಡ್ಡ ಪ್ರಮಾಣದ ಫೀಸ್ ತೊಗೊಳ್ಳಲ್ಲ. ತುಂಬ ದೊಡ್ಡ ಅವ್ರದ್ದು ಏನು ಫುಡ್ ಅಕಾಮಿಡೇಷನ್ ಅಷ್ಟೇ ನಾನು ಫೀಸ್ ತೊಗೊಳ್ಳೋದು, ಬೇರೆ ಎಂತ ಇಲ್ಲ. ಸೊ ನೀವು ಆ ಥರ ಯಾರಾದರೂ ಇದ್ದರೆ ದಯವಿಟ್ಟು
ಈ ಸಂದೇಶವನ್ನು ನೀವು ಬೇರೆಯವ್ರಿಗೆ ತಲುಪಿಸಿ. ನಾನು ಈ ವಿಡಿಯೋ ಏನಂದರೆ ಇದು ಚಾನಲ್ ಮಾಡಿದ್ದೀನಿ, ದಯವಿಟ್ಟು ಈ ಚಾನಲ್ ನೀವು ಬೇರೆಯವ್ರಿಗೂ ಫಾರ್ವರ್ಡ್ ಮಾಡಿ ಲಿಂಕು. ಬೇರೆಯವ್ರು ಕೂಡ ಹೆಲ್ಪ್ ಆಗಲಿ. ಅದಾದಮೇಲೆ ನೆಕ್ಸ್ಟು ಏನು ಅಂತಂದರೆ, ಪ್ರತಿದಿನ ನಾನು ಒಂದೊಂದು ಅಡಿಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಎಲ್ಲ ನಾನು ತಿಳಿಸ್ಕೊಡ್ತೀನಿ ಡೀಟೇಲ್ಸಾಗಿ. ಹೆಂಗೆ ಅಡಿಕ್ಷನ್ ಪ್ರಾಬ್ಲಮ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಅದರಿಂದ ಏನೇನೆಲ್ಲ ಆಗುತ್ತೆ, ಫ್ಯಾಮ್ಲಿಗೆ ಏನು ತೊಂದರೆ ಆಗುತ್ತೆ, ಸಾಮಾಜಿಕವಾಗಿ ಏನು ತೊಂದರೆ ಆಗುತ್ತೆ, ದೈಹಿಕವಾಗಿ ಏನು ತೊಂದರೆ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ ನಾವು ಇಲ್ಲಿ ಹೇಳ್ಕೊಡ್ತೇವೆ. ನಾನು ಇಲ್ಲಿ ಕೂಡ ಹೇಳ್ತೀನಿ. ಸೊ ಒಂದು ತಿಳ್ಕೊಳ್ಳಿ, ಕುಡ್ದವರೆಲ್ಲ ಕುಡುಕರಲ್ಲ. ಅದರಲ್ಲಿ ಡಿಪೆಂಡೆನ್ಸಿ, ಆಲ್ಕೋಹಾಲ್ ಡಿಪೆಂಡೆನ್ಸಿ ಸಿಂಡ್ರಮ್ ಅಂತ ಕರೀತಾರೆ. ಸೊ ಇದು ಒಂದು ರೀತಿ ನಿಧಾನಕ್ಕೆ ಕುಡಿತದ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಅದ್ರ ಮೇಲೆ ಒಂದು ಅವಲಂಬನೆ ಆಗ್ತಾರೆ. ಅಂಥ ಅವಲಂಬನೆಯಿಂದ ಹೊರಗೆ ಬರಬೇಕಂದ್ರೆ ಅವ್ರಿಗೆ ಮಿನಿಮಮ್ ಒಂದು ಬ್ರೇಕ್ ಬೇಕಾಗಿರುತ್ತೆ. ಆ ಬ್ರೇಕ್ ಬೇಕಾಗಿರೋದ್ರಿಂದ ಅವರಿಗೆ ನಾವು ಇಲ್ಲಿ ಲಾಕ್ ಸಿಸ್ಟಮಲ್ಲೇ ಟ್ರೀಟ್ಮೆಂಟ್ ಕೊಡ್ತೇವೆ. ಅವರಿಗೆ ಯಾವುದೇ ಹ್ಯಾರಾಸ್ಮೆಂಟ್ ಮಾಡೋದಿಲ್ಲ, ಏನೂ ಇಲ್ಲ. ಅವ್ರಿಗೆ ಕೌನ್ಸ್ಲಿಂಗು ಮತ್ತು ಪ್ರೀತಿ ವಿಶ್ವಾಸ ಮುಖಾಂತರನೇ ನಾವು ಅವರಿಗೆ ಮನಸ್ಸು ಬದಲಾವಣೆ ಮಾಡ್ತೇವೆ ಸ್ನೇಹಿತರೆ. ಸೊ ದಯವಿಟ್ಟು ನನ್ನ ಚಾನಲನ್ನು, ಆರ್ಕ್ ಫೌಂಡೇಶನ್ ಅನ್ನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಸಂದೇಶ ಬೇರೆಯವ್ರಿಗೆ ಎಲ್ಲರಿಗೆ ನೀವು ತಲುಪಿಸ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಸೆಂಟ್ರ್ ಯಾವ ರೀತಿ ಇದೆ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಯಾರಾದ್ರೂ ಆ ಥರ ತುಂಬ ಸಫರಿಂಗ್ ಆಲ್ಕೋಹಾಲಿಕ್ಸ್, ಅಡಿಕ್ಟ್ಸ್ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಅಂಥವ್ರಿಗೆ ಈ ಸಂದೇಶ ತಲುಪಿಸಿ ಸ್ನೇಹಿತರೆ. ನನ್ನ ಫೋನ್ ನಂಬರು 8088568095. ಇನ್ನೊಮ್ಮೆ ಕೇಳಿ, 8088568095. ಈ ನಂಬರಿಗೆ ಕಾಲ್ ಮಾಡಿ ನೀವು ಮಾತಾಡ್ಬೋದು. ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಡಿಕ್ಷನಿಂದ ಯಾರು ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದಾರೆ ಅವರಿಗೆ ಈ ಸಂದೇಶ ದಯವಿಟ್ಟು ನೀವು ಫಾರ್ವರ್ಡ್ ಮಾಡಿ. ಆದಷ್ಟು ಬೇಗ ಬೇರೆಯವ್ರಿಗೆ ಕಳಿಸಿ, ಅವರಿಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ ಸ್ನೇಹಿತರೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಪ್ರಶಾಂತ್, ಜೈ ಶ್ರೀರಾಮ್.